ಎಲ್ಲಿ ಬೇಕಾದ್ರೂ ಈಸಿಯಾಗಿ ತುಮಕೂರಲ್ಲಿ ಡ್ರಗ್ಸ್ ಸಿಗ್ಬಿಡುತ್ತೆ. MDMA, LSD, ಹೆರಾಯಿನ್, ಕೋಕಾ, ಗಾಂಜಾ ಆಗಿರ್ಲಿ, MDMA ಆಗಿರ್ಲಿ, ಹಿರೋಯಿನ್ ಆಗಿರ್ಲಿ, ಕೊಕೇನ್ ಆಗಿರ್ಲಿ, 1 ಗ್ರಾಮ್ಗೆ 3000 rupees. ರಕ್ತವನ್ನೇ ಕಕ್ಕಿಸಿ ಬಿಡುತ್ತೆ ಈ ಮಾದಕ ವ್ಯಸನ. तक उसका सिगरेट का एक पैक निकाल के सिगरेट निकाल के फूक रहे हैं कौन उन्हें. मेरे पे 5 से 6 अटैक्स भी हो चुके हैं. मैं गया हूँ सर, आई गॉट अ थ्रेटनिंग कॉल. ತುಮಕೂರಿನಲ್ಲಿ ಹೇಗೆ ನಡೆಯುತ್ತೆ ಗೊತ್ತಾ ಡ್ರಗ್ ಮಾಫಿಯಾ? कौन बच्चा बेच रहा है, कौन से गुब्बी गेट के कौन सी गली में, कौन सी बीबीजन कंपाउंड के कौन सी गली के अंदर कहाँ पे क्या बिक रहा है, क्या नहीं बिक रहा है. सदाशिव नगर हो, कोरस कॉलोनी हो, गुड शेड हो, सारे एरियाज पता है. ಡ್ರಗ್ ವಿಚಾರಕ್ಕೆ ರೆಡ್ ಅಲರ್ಟ್ ನಲ್ಲಿದೆಯಾ ಶೈಕ್ಷಣಿಕ ನಗರಿ? ऐसी कोई भी मेडिसिन नहीं है, कोई भी दवा नहीं है जो आपका एडिक्शन, आपका नशा दूर कर दे. ಉಳಿದು ಹೊರ ಬಂದವರು ಕಣ್ಣಂತೆ. 3000 rupees ನಾವು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ನಮಗೆ ರಿಟರ್ನ್ ಬ್ಯಾಕ್ ಒಂದು MDMA ಪ್ಯಾಕೆಟ್ ಕೊಟ್ಬಿಡ್ತಾರೆ. ನಿರೀಕ್ಷಿಸಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, ಇತ್ತೀಚೆಗೆ ನಶಾಚರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ನಶೆಯ ಜಾಲದಲ್ಲಿ ಸಿಲುಕಿ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಮದ್ಯಪಾನ, ಧೂಮಪಾನದಂತಹ ಚಟಗಳಿಗೆ ದಾಸರಾಗೋದು ಒಂದು ಕಡೆ, ಇನ್ನೊಂದು ಕಡೆ ನಿಷೇಧಿತ ಮಾದಕ ವಸ್ತುಗಳ ಸೇವನೆ ಮಾಡಿ ಮತ್ತೇರಿಸಿಕೊಳ್ತಿರುವವರ ಸಂಖ್ಯೆ ಕೂಡ ಇತ್ತೀಚೆಗೆ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ನಶಾಚರಿಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ನಶೆಯ ಬಲೆಯೊಳಗೆ ಸಿಲುಕಿಕೊಂಡು ಆದರೆ ಒಂದು ಸಾರಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಮುಗಿದೇ ಹೋಯಿತು. ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭದ ಮಾತೇ ಅಲ್ಲ. ಈತ ಕುಟುಂಬದವರಿಗೂ ಒಂದು ರೀತಿಯಾದಂಥ ಹಿಂಸೆ, ಅತ್ತ ಸಮಾಜದಲ್ಲಿಯೂ ಕೂಡ ಇವರಿಗೆ ಸರಿಯಾದ ಗೌರವ ಸಿಗಲ್ಲ. ಒಂದು ರೀತಿ ಹೇಗಾಗ್ಬಿಡುತ್ತೆ ಅಂದರೆ ಬದುಕಿದ್ರೂ ಕೂಡ ಇಲ್ಲದವರಂತೆ ಜೀವನ ನಡೆಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಡುತ್ತೆ. ನಶೆಯನ್ನು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ಇವರು ಹೋಗಿಬಿಡ್ತಾರೆ. ಈ ನಶೆಗಾಗಿ ಏನು ಬೇಕಾದರೂ ಕೂಡ ಮಾಡೋದಕ್ಕೆ ತಯಾರಾಗಿಬಿಡ್ತಾರೆ. ಅದಕ್ಕಾಗಿ ಎಂಥ ಪರಿಸ್ಥಿತಿಯನ್ನು ಕೂಡ ತಂದುಕೊಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ನಾನೀಗ ಯಾಕಿಷ್ಟು ಪೀಠಿಕೆ ಹಾಕ್ತಾ ಇದ್ದೀನಿ, ನಶಾಚರಿಗಳ ಬಗ್ಗೆ ಯಾಕಿಷ್ಟು ಮಾತನಾಡ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ವಿಶೇಷ ದಂಪತಿ ನಮ್ಮ ಜೊತೆಗಿದ್ದಾರೆ. ಸಲೀಂ ಸರ್ ಮತ್ತು ಸುಮಯ್ಯ ಬಾನು ಮೇಡಮ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಜೊತೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಸಂಸ್ಥೆಯ CEO ಆಗಿರುವಂತಹ ಕುಸುಮಾ ಮೇಡಮ್ ಕೂಡ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಶೆ 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 ಅಂತ ಈ ಸಲೀಂ ಅವರು ಮತ್ತು ಸುಮಯ್ಯ ಬಾನು ಅವರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದ ಇವರಿಬ್ಬರು ಕೂಡ ಕೊನೆಗೆ ದೇವರ ದಯೆಯಿಂದ ಇದೆಲ್ಲದರಿಂದ ಕೂಡ ಹೊರಗೆ ಬಂದಿದ್ದಾರೆ. ಇವರ ಕಥೆಗಳಿದ್ದಾವಲ್ಲ, ಒಂದಕ್ಕಿಂತ ಒಂದು ಭಯಾನಕ. ಡ್ರಗ್ಸನ್ನು, ಮಾದಕ ಜಗತ್ತಿನ ಕರಾಳ ಕಥೆಗಳನ್ನು, ಅದನ್ನು ತಗೊಳ್ಳೋಕ್ಕೆ ಇವರಿಬ್ಬರು ಪಟ್ಟಂತಹ ಕಷ್ಟಗಳನ್ನು, ಅದರಿಂದ ಹೊರಬರೋದಕ್ಕೆ ಪಟ್ಟ ಪಾಡನ್ನು ಎಲ್ಲವನ್ನ ಕೂಡ ಅವರ ಬಾಯಿಂದಲೇ ಇವತ್ತು ಕೇಳ್ತಾ ಹೋಗೋಣ. ಜೊತೆಗೆ ಇವರಿಬ್ಬರೇ ಸೇರಿ ತುಮಕೂರಿನಲ್ಲಿ ಒಂದು ಉಚಿತ ಸೇವೆ ನೀಡುವಂತಹ ರಿಹ್ಯಾಬ್ ಸೆಂಟರನ್ನು ಕೂಡ ಆರಂಭ ಮಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ ಕೇಳ್ತಾ ಹೋಗೋಣ. ಮೇಡಮ್, ಮೊದಲು ನಿಮ್ಮಿಂದಲೇ ಆರಂಭ ಮಾಡ್ತೀವಿ. ನಿಮ್ಮ ಈ ಪಾಸ್ಟ್ ಹೇಗಿತ್ತು, ನಿಮಗೆ ಈ ಅಭ್ಯಾಸಗಳೆಲ್ಲ ಶುರುವಾಗಿದ್ದು ಹೇಗೆ ಅಂತ? ಸರ್, ಇದು ಅಭ್ಯಾಸ ಸ್ಟಾರ್ಟ್ ಆಗಿದ್ದು ನಾನು SLC ಓದ್ತಾ ಇದ್ದೆ ಸರ್. SLC ಕಂಪ್ಲೀಟ್ ಆದಮೇಲೆ ನಾನು ಮದ್ರಸೆಗೆ ಹೋದೆ ಸರ್. ಹಾಸನಲ್ಲಿ ಮದ್ರಸೆಗೆ ಹೋದೆ, ಜಮಿಯತುಲ್ ಬನಾತ್ ಹುತಜತುಲ್ ಕುಬ್ರಾಗೆ. ಅಲ್ಲಿದ್ದೆ ಸರ್. ಅಲ್ಲಿ ಸ್ಟೇ ಮಾಡ್ಕೊಂಡಿದ್ದೆ ನಾನು. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಬಂದರು. ಅವರು ಬಂದು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಆ ವ್ಯಕ್ತಿ ಜೊತೆ ನಂದು ಮಾತುಕತೆ ನಡೀತು ಸರ್. ಮಾತುಕತೆ ನಡೆದು ಅವರು ಆಲ್ರೆಡಿ ಮ್ಯಾರಿಡ್ ಆಗಿದ್ದಾರೆ ಸರ್. ಅವರು ಆಲ್ರೆಡಿ ಮ್ಯಾರಿಡ್ ಆಗಿ ಅವ್ರಿಗೆ 3 ಮಕ್ಕಳಿತ್ತು. ಅದು ನನಗೆ ಗೊತ್ತಿರಲಿಲ್ಲ ಸರ್. ನಾನು ಮದ್ರಸಾದಲ್ಲಿ ಇದ್ದಲ್ಲ, ಆವಾಗ ಅವರು ನನಗೆ ಮಾತಾಡಿ ಲವ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋದರು. ಅಲ್ಲಿಂದ ಕರ್ಕೊಂಡು ಹೋಗಿ ನನಗೆ 16 ಇಯರ್ಸ್ ಇತ್ತು ಸರ್. ಆ ಟೈಮಲ್ಲಿ ನನಗೆ 16 ಇಯರ್ಸ್ ಇತ್ತು. ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಶಿವಮೊಗ್ಗದಲ್ಲಿ ಇಕ್ಕಿದ್ರು ಅವ್ರ ಜೊತೆಯಲ್ಲಿ. ನಾನು ನಿನಗೆ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಅವ್ರ ಜೊತೆ ನನಗೆ ಇಟ್ಕೊಂಡಿದ್ರು.
ನಾನು ಆಯ್ತಪ್ಪ ಅಂತ ಹೇಳ್ಕೊಂಡು ಅವ್ರ ಜೊತೆನೇ ಇದ್ದೆ ಸರ್. ನಮ್ಮದು ನಿಕಾ ಆಯಿತು 2017 ನನ್ನ ನಿಕಾ ಆಯಿತು ಅವ್ರ ಜೊತೆ. ನಿಕಾ ಆಗಿಬಿಟ್ಟು ನಾನು ನನ್ನ ಫಸ್ಟ್ ಮಗಳು ಪ್ರೆಗ್ನೆಂಟ್ ಇದ್ದೆ ಸರ್, 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ. ಆ ಟೈಮಲ್ಲಿ ನನಗೆ ಗೊತ್ತಾಯಿತು ಈ ಮನುಷ್ಯ ಡ್ರಗ್ ಎಡಿಟ್ ಅಂತ ಹೇಳ್ಕೊಂಬಿಟ್ಟು, ನಮ್ಮ ಹಸ್ಬೆಂಡ್ ಎಕ್ಸ್ ಹಸ್ಬೆಂಡ್ ಇತ್ತಲ್ಲ ಅವರು ಡ್ರಗ್ ಎಡಿಟ್ ಅಂತ ಹೇಳ್ಕೊಂಬಿಟ್ಟು ಅರ್ಥ ಆಯಿತು ಸರ್. ಆ ಟೈಮಲ್ಲಿ ನಾನು ಅವ್ರ ಜೊತೆ ಜಗಳ ಮಾಡೋದು ಇದೆಲ್ಲ ಏನಿದು ಅಂತ ಹೇಳಿಬಿಟ್ಟು ಅವರೆಲ್ಲ ಅವ್ರ ಸಿಟ್ಟೆಲ್ಲ ನನ್ನ ಮೇಲೆ ತೋರಿಸ್ತಾಯಿದ್ರು. ನನಗದು ಇಷ್ಟ ಆಗ್ತಾ ಇರಲಿಲ್ಲ ಸರ್. ಅದಕ್ಕೋಸ್ಕರ ನಾನು ಅವ್ರಿಗೆ ಮಾತಾಡಿ ಕೇಳ್ತಾ ಇದ್ದೆ, ಏನಿದೆಲ್ಲ ನೀನು ಮಾಡೋದು ನನ್ನ ಜೊತೆ, ನನಗೆ ಕಷ್ಟ ಆಗ್ತಾಯಿದೆ ನಿನ್ನ ಕಡೆಯಿಂದ ಅಂತ ಹೇಳಿಬಿಟ್ಟು, ನೀನು ಈ ಡ್ರಗ್ ನನ್ನ ಜೊತೆ ಮಾಡು, ಈ ಡ್ರಗ್ ಏನಂತ ಹೇಳಿಬಿಟ್ಟು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಅವರು ಒಂದು ಸತಿ ನನಗೆ ಹೇಳಿದರು ಸರ್. ನಾನು ಅವ್ರ ಮೇಲೆ ಇನ್ನೂ ಸಿಟ್ಟು ಮಾಡಿದೆ. ನಾನು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡಿದ್ದೀನಿ, ಈ ಪರಿಸ್ಥಿತಿಯಲ್ಲಿ ನೀನು ನನಗೆ ಈ ಮಾತು ಹೇಳ್ತಾ ಇದೆಯಲ್ಲ, ಇದು ಒಳ್ಳೆನಾ ಅಂತ ಕೇಳಿದ್ದಕ್ಕೆ, ನೀನು ಒಂದು ಸತಿ ಮಾಡಿ ನೋಡು ಆವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ 2017 ಸರ್ ನಾನು ಪ್ರೆಗ್ನೆಂಟ್ ಇದ್ದೆ, ಫಸ್ಟ್ ಮಗಳು ಪ್ರೆಗ್ನೆಂಟಲ್ಲಿ ಫಸ್ಟ್ ಟೈಮ್ MDMA ಡ್ರಗ್ ಮಾಡಿದೆ ಸರ್ ನಾನು. ಫಸ್ಟ್ ಟೈಮ್ ಡೈರೆಕ್ಟ್ ನೀವು ಫಸ್ಟೇನೆ MDMA ಡ್ರಗ್ ಅನ್ನ ತಗೊಂಡ್ರಿ, ಅವರು ನಿಮಗೆ ಬಲವಂತ ಮಾಡಿ ತಗೋ ಅಂತ ಪ್ರೇರೇಪಿಸಿದ್ರು? ಹೌದು ಮೇಡಮ್. ಓಕೆ, ಎಸ್, ಕಂಟಿನ್ಯೂ. ಫಸ್ಟ್ ಟೈಮ್ ಮಾಡಿದೆ ಸರ್. ಅದು ಡ್ರಗ್ ಮಾಡಿದ ತಕ್ಷಣವೇ ಬೇರೆ ಪ್ರಪಂಚ ಸರ್, ಬೇರೆ ಪ್ರಪಂಚ ಅಂತ ಹೇಳಿದರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಹೊಟ್ಟೆಗೆ ಅನ್ನ ಹೋಗಲ್ಲ, ಏನೂ ಇಲ್ಲ, ಬರೀ ಟ್ರಿಪ್ಪಲ್ಲಿ ಇರ್ತೀವಿ ನಾವು. ನಮಗೇನು ಬೇಡ, ನಾವೇ ನಮ್ಮ ಬೇರೆ ಒಂದು ಇದು ಮಾಡ್ಕೊಂಡು ನಮ್ಮದೇ ಒಂದು ಪ್ರಪಂಚ ಮಾಡ್ಕೊಂಡು ಆ ಪ್ರಪಂಚದಲ್ಲಿ ನಾವು ಇರ್ತೀವಿ ಡ್ರಗ್ ಮಾಡಿಬಿಟ್ರೆ. ಹಂಗಾಗ್ಬಿಟ್ಟು ಇವಾಗ ಅದು ಡ್ರಗ್ ನನಗೆ ಬಾಡಿಯಿಂದ ಸ್ಲೋ ಡೌನ್ ಆಗ್ತಾಯಿತ್ತು. ಆ ಟೈಮಲ್ಲಿ ನನಗೇನಾಯಿತು, ಬಾಡಿಯಲ್ಲಿ ಎಲ್ಲ ತುಂಬ ಕಷ್ಟ ಆಯಿತು. ಲೈಕ್ ನಂದು ಕೈ ಕಾಲೆಲ್ಲ ನಡಗೋದು, ಆಮೇಲೆ ಇನ್ನೂ ಡ್ರಗ್ ಬೇಕು ನನಗೆ ಅಂತ ಹೇಳಿಬಿಟ್ಟು ನಾನು ಆ ಟೈಮಲ್ಲಿ ಅವನಿಗೆ ಹೇಳಿದೆ, ನನಗೆ ಕಷ್ಟ ಆಗ್ತಾಯಿದೆ, ಏನು ಮಾಡೋದಂತ ಹೇಳಿದರೆ, ಇವಾಗ ಇನ್ನೊಂದು ಸತಿ ಮಾಡಿದ್ರೆ ನೀನು ನಾರ್ಮಲ್ ಆಗಿಬಿಡ್ತೀಯಾ ಅಂತ ಹೇಳಿ ಇನ್ನೊಂದು ಸತಿ ಮಾಡಿದೆ ನಾನು. ಅದೇ ಫಸ್ಟ್ ಡೇನೇ ಮಾರ್ನಿಂಗ್ 1 ಟೈಮ್ ಮಾಡಿದ್ದೆ ಸರ್, ತಿರ್ಗಾ ಈವ್ನಿಂಗು 7 o'clock ಇನ್ನೊಂದು ಸತಿ ಮಾಡಿದೆ. ಆ ಟೈಮಲ್ಲಿ ಮಾಡಿದೆ ಅಲ್ಲ, ಆವಾಗ ನಾನು ನಾರ್ಮಲ್ ಆಗಿಬಿಟ್ಟೆ ಸರ್. ನಾರ್ಮಲ್ ಆಗಿಬಿಟ್ಟು ನಿದ್ದೆ ಇಲ್ಲ, ಊಟ ಇಲ್ಲ, ಎಂಥದಿಲ್ಲ, ಪ್ರೆಗ್ನೆಂಟ್ ಇದ್ದೆ ಆ ಟೈಮಲ್ಲಿ ನಾನು. ಇನ್ನೂ ಅದು ಮಾಡ್ತಾನೇ ಹೋದೆ ನಾನು, ನೋಡೋಣ ಇವಾಗ ಇದು ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು. ಆಯ್ತು ನಿಮ್ಗೆ ಆ ತಗೊಂಡಂತ ಸಂದರ್ಭದಲ್ಲಿ ಎಷ್ಟು ಅವರ್ ನಿಮಗೆ ಆ ಒಂದು ನಶೆಯ ಗುಂಗು ಇರ್ತಾ ಇತ್ತು? ಮೇಡಮ್ ಅದು ಡಿಪೆಂಡ್ ಮೇಡಮ್, ನಾವು ಎಷ್ಟು ಡ್ರಗ್ ಮಾಡ್ತೀವಿ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹಂಗೆ. ಓಕೆ, ನಿಮಗೆ ಅವರು ಪ್ರೆಗ್ನೆನ್ಸಿ ಅನ್ನೋದನ್ನು ಬದಿಗಿಟ್ಟು ಆತ ನಿಮ್ಮನ್ನ ಅದಕ್ಕೆ ಪ್ರೇರೇಪಿಸುವಂಥ ಟೈಮಲ್ಲಿ ನಿಮ್ಗಿದು ಸರಿನಾ? ಯಾಕೆಂದ್ರೆ ನೀವು ಮೊದಲೇ ಹೇಳ್ದಾಗ್ಲೇ ನೀವೇ ಹೇಳಿದ್ರಿ, ನಾನು ಮದ್ರಸಾಲಿದ್ದೆ, ಅವಾಗ ನಿಮ್ಮ ತಾಯಿಯವರು ಈ ಮದುವೆಗೇನು ಎಗನೆಸ್ಟ್ ಮಾಡಿರ್ಲಿಲ್ವಾ? ಮೇಡಮ್ ನನಗೆ ಹೇಳಬೇಕಂದ್ರೆ ನಮಗೆ ತಂದೆ ಇಲ್ಲ, ನಮ್ಮ ತಾಯಿ ಆ ಟೈಮಲ್ಲಿ ಖತರಲ್ಲಿದ್ದರು. ಓಕೆ, ನಾನು ಒಬ್ಬಳೇ ಇದ್ದೆ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಮ ತಾಯಿ ನನಗೆ ಮದ್ರಸದಲ್ಲಿ ಇಕ್ಕಿದ್ರು. ಆ ಟೈಮಲ್ಲಿ ಈ ವ್ಯಕ್ತಿ ಬಂದ್ಬಿಟ್ಟು ನನಗೆ ಕರ್ಕೊಂಡು ಹೋಗಿ ಮದುವೆ ಆಗಿ ನಾವು ನಾರ್ಮಲ್ ಇದ್ವಿ. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ 3 ಮಂತ್ಸ್ ಪ್ರೆಗ್ನೆಂಟಲ್ಲಿ ಫಸ್ಟ್ ಟೈಮು ಹಿಂಗೆ ಗೊತ್ತಾಗಿದ್ದು ಇವ್ನು ಡ್ರಗ್ ಎಡಿಟ್ ಅಂತ ಹೇಳ್ಕೊಂಡ್ಬಿಟ್ಟು. ಆಮೇಲೆ ಆ ಟೈಮಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಮೇಡಮ್. 4 to 5 months ವರೆಗೆ ಏನೋ ಅವರು ಅಡಿಕ್ಟು ಅಂತೇಳಿ ಏನೂ ಗೊತ್ತಾಗಿಲ್ಲ? ಇಲ್ಲ ಮೇಡಮ್, ಗೊತ್ತಾಗಿಲ್ಲ. ನಂತರ ಈಗ ನಿಮಗೆ ನೀವು ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಅವರು ನಿಮಗೆ MDM ಮಾಡಿ ಅಂಥೇಳಿ ಪ್ರೇರೇಪಿಸ್ತಾರೆ. ಆ ಟೈಮಲ್ಲಿ ನೀವು ಬೇಡ ಅಂತೇಳಿ ಅದನ್ನ ವಿರೋಧ ಮಾಡ್ಲಿಕ್ಕೆ ಹೋಗಿಲ್ವಾ ಅಂತ? ಬೇಡ ಅಂತ ಹೇಳಿ ವಿರೋಧ ಮಾಡಿದೆ ಸರ್. 1 ದಿವಸ ಮಾಡಿದೆ, 2 ದಿವಸ ಮಾಡಿದೆ. ಯಾಕಂದರೆ ಆ ಮನುಷ್ಯ ಡ್ರಗ್ ಮಾಡ್ಕೊಂಡು ಇರ್ತಾ ಇತ್ತಲ್ಲ, ಆ ಟೈಮಲ್ಲಿ ನನ್ನ ಜೊತೆ ಕಾಮನ್ ನಾರ್ಮಲ್ ಆಗಿ ಇರ್ತಾ ಇದ್ದ. ಡ್ರಗ್ ಲೈಕ್ ಒಂದು ಟ್ರಿಪ್ ಸ್ಲೋ ಡೌನ್ ಆಗ್ತಾ ಇತ್ತಲ್ಲ, ಆ ಟೈಮಲ್ಲಿ ಅವ್ನು ನನಗೆ ಫಿಟ್ ಮಾಡೋದು, ನನ್ನ ಮೇಲೆ ಎಲ್ಲ ಫ್ರಸ್ಟ್ರೇಷನ್ ತೋರಿಸೋದು ಅಂತ ಹಂಗೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನೋಡೋಣ ನಾನು ಇವನ ಜೊತೆ ಮಾಡೋಣ, ಜೊತೆಯಲ್ಲಿ ಮಾಡಿದ್ರೆ ನಾದ್ರೂ ನನ್ನ ಜೀವನ ಸರಿಯಾಗಿರತ್ತೇನೋ ಅಂತ ಹೇಳ್ಬಿಟ್ಟು ನಾನು ಅವ್ನ ಮಾತು ಕೇಳ್ಕೊಂಬಿಟ್ಟು ನಾನು ಮಾಡಿದೆ ಸರ್. ಈಗ ಇಬ್ಬರು ಕೂಡ ನಶೆಯಲ್ಲಿ ಇರ್ತಿದ್ರಿ. ಆ ನಶೆಗೆ ನೀವು ದುಡ್ಡನ್ನೆಲ್ಲ ಹೇಗೆ ಹೊಂದಿಸ್ತಿದ್ರಿ, ಜೊತೆಗೆ ಸಂಸಾರ ಹೇಗೆ ನಡೀತಿತ್ತು, ಮತ್ತೆ ಏನು ಕೆಲಸ ಮಾಡ್ತಿದ್ರಿ ಅಂತ? ಸರ್ ಅವ್ರದ್ದು ಏನು ಬಿಸ್ನೆಸ್ ಅಂತ ನನಗಂತೂ ಇನ್ನೂ ತನಕ ನನಗೆ ಗೊತ್ತಿಲ್ಲ ಸರ್. ಯಾಕಂದರೆ ಅವ್ರ ಜೊತೆ ನಾನು ಜಾಸ್ತಿ ಸಂಸಾರ ಮಾಡಿಲ್ಲ. ಲೈಕ್ 10 months ಇದ್ದೆ ಅವ್ರ ಜೊತೆ. ಆ 10 monthsಲ್ಲಿ ಎಲ್ಲ ನಂದು ಹೋಗಿರೋದೆ ಪೂರ್ತಿ ಡ್ರಗ್ ಮಾಡ್ಕೊಂಡೆ ನಂದು ಒಳ್ಳೆ ದಿನ ಒಳ್ಳೆ ಕಾಲ ಅವ್ರ ಜೊತೆ ಯಾವುದು ನಾನು ಇರಲಿಲ್ಲ ಸರ್. ನೀವು ಪ್ರೆಗ್ನೆಂಟ್ ಟೈಮಲ್ಲಿ ಡ್ರಗ್ ಮಾಡಿದ್ರಲ್ಲ, ಅದು ನಿಮ್ಮ ಮಗು ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಿಲ್ವಾ? ಬಿದ್ದಿದೆ ಮೇಡಮ್. ಬಿದ್ದಿದೆ. ಆ ಮಗುಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ?
ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ, ದೇವ್ರ ದಯದಿಂದ ಮಗು ಅಂತೂ ಚೆನ್ನಾಗಿದೆ. ಯಾಕಂದರೆ ನನಗೆ ಆ ಟೈಮಲ್ಲಿ 17 ಇಯರ್ಸ್ ಇತ್ತು ಮೇಡಮ್. ನಾನು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿದ್ದು 17 ಇಯರ್ಸಲ್ಲಿ. ಆದ್ರೆ ಮಗುಗೆ ಏನು ಎಫೆಕ್ಟ್ ಆಗ್ಲಿಲ್ಲ, ಏನೂ ಇಲ್ಲ. ಡೆಲಿವರಿ ಆದಂತ ಸಂದರ್ಭದಲ್ಲಾಗ್ಲಿ ಅಥವಾ ಡೆಲಿವರಿ ಆದಮೇಲೆ ಮಗು 1-2-3 ಡೇಸ್ ಆತಲ್ಲ, ಆ ಟೈಮಲ್ಲಿ ಸರ್ ಮಗು ಜಾಸ್ತಿ ಅಳೋದು, ಅದಕ್ಕೆ ವಿಡ್ರಾಲ್ಸ್ ಆಗ್ತಾ ಇತ್ತು ಮಗುಗೆ. ವಿಡ್ರಾಲ್ಸ್ ಹಾಂ, ಅದು ಡಾಕ್ಟರ್ ಹೇಳಿದ್ರ ನಿಮ್ಗೆ ಅದು ಏನಾಗ್ತಿದೆ ಮಗುಗೆ ಅನ್ನೋದು? ಯೂಶಲಿ ಮಕ್ಕಳು ಅಳ್ತಾರೆ ಅಂದ್ರೆ ಗೊತ್ತಾಗೋದಿಲ್ಲ ಏನಕ್ಕೆ ಅಳ್ತಿದ್ದಾರೆ ಅನ್ನೋದು. ಇಲ್ಲ ಮೇಡಮ್, ಏನು ಹೇಳಿಲ್ಲ. ಓಕೆ, ನಾನು ಹೇಳಿಲ್ಲ ಡಾಕ್ಟರ್ಗೆ, ಅವರು ನನಗೇನು ಹೇಳಿಲ್ಲ. ओके इवाग निम्म विचार इल्लिगे इद माडोण सर आप बताइए आपका लाइफ के बारे में थोड़ा इंट्रोडक्शन दे। मेरा नाम मोहम्मद सलीम है। बाय प्रोफेशन एक 22 इयर्स का एक डीजे का एक्सपीरियंस था मेरा ये। तो एक डीजे के एक्सपीरियंस में बोलते हैं ना कि ऑलमोस्ट सब डीजे से एडिक्टिव होते हैं तो वो ऐसा था कि डीजे बोले तो एक सेलिब्रिटी वो हिसाब से एक ट्रीट करते, एक प्रोफेशनल डीजे था तो उस तरीके से फिर अल्कोहल से स्टार्ट हुआ। अल्कोहल से स्टार्ट होने के बाद में कुछ फ्रेंड सर्कल बढ़ गए, फिर देन गांजा ड्रग्स एंड ऑल, फिर एक स्लोली एक चीज़ें बढ़ती गई क्योंकि नशा कोई भी हो वो ग्रोथ पकड़ता स्टेप बाय स्टेप, वो कभी कम नहीं होता, बढ़ते जाता। दारू का नशा कुछ और, गांजे का नशा कुछ और, फिर ड्रग्स का, हीरोइन का, कोकेन का, डिफरेंट टाइप का डिफरेंट नशा था उधर पर। ऐसे ही चलते गया। फैमिली कोई थी नहीं। 2013 में मेरी मदर एक्सपायर्ड हो गई है, फिर 1998 में मेरे फादर एक्सपायर्ड हो गए थे। तो इतना कुछ फैमिली बैकग्राउंड था भी नहीं। गोवा से बिलोंग करता था, फ्री हैंड था मैं फ्रीलांस करता था, मुझे कोई रोकने टोकने, मुझे आज़ादी चाहिए थी। मैं मेरी तरीके की ज़िंदगी जीना चाहता, मेरी तरीके की ज़िंदगी जी रहा था मैं। वो एक बोलते ना एक फेम चाहिए था, पैसा चाहिए था, वो सब चीज़ें थी मेरे पास। तो वैसे चलते सडनली उन चीज़ों का मैं इतना एडिक्ट हो गया मैं कि एक तो लॉकडाउन में एंटरटेनमेंट डिपार्टमेंट टोटली क्लोज हो गया। आप ये ड्रग्स लेने का चालू करके कितना दिन हुआ, मतलब कब कितना साल से ले रहे हैं आप? 2008 From 2008 you are taking. Okay. आपको तकलीफ कहाँ से स्टार्ट हो गया? लॉकडाउन कब स्टार्ट हुआ तभी? लॉकडाउन में ऐसा हुआ कि ड्रग्स वगैरह मिल जाता था, जान पहचान के कुछ लोग थे क्योंकि उनको बहुत ज़्यादा मैं देखे था ड्रग्स उधर। जब ऐसे ज़्यादा क्वांटिटी में अगर मैंने ड्रग्स लिया उधर पे तो हम शेयर करके हम लोग नशा करते थे। ऑलमोस्ट मेरे साथ के तो मर गए सब, कोई जिंदा नहीं है अभी, सब मर गए। कोई ओवरडोज में मर गया, नशा करते करते ही मर गए। कोई ओवरडोज में मर गया है, कोई नशा करके बोलते ना बीच साइड जाकर टेरते मर गया है, कोई हेलुसिनेशन में आके मर गया है। वो ज़्यादातर लॉकडाउन में मरे हैं। तो ज़्यादा हुआ कहाँ पे है कि लॉकडाउन आने पे ये सब चीज़ें मिलना बंद हो गई। तो मुझे जो नशा मिलता था मैं वो नशा करता था। अब नशा मेरा इतना हो गया कि 3 दिन 4 दिन मेरे नशे में वो सारी चीज़ें, घर की सारी चीज़ें बेच दिया था मैंने। क्या भी रखा नहीं था मैंने, कुछ भी रखा नहीं मैंने। इवन तक कि मेरा एक खुद का मेरा घर जो कॉस्ट नहीं अबाउट एक आज तो करोड़ के हिसाब में है वो गोवा में? हाँ गोवा में एक 7 लाख के आसपास बेच के 5 दिन था वो 7 लाख 5 दिन में पूरा क्लीन कर दिया वो। पूरा कहाँ गए वो पता नहीं। अब जाना तो कहाँ जाना मालूम नहीं। एक वो बैग टांग के, अब मेरे पास सबसे बड़ा हथियार था मेरा फ़ोन। मेरा जो फ़ोन था वो सबसे बड़ा मेरा औजार था, एक वेपन था मेरे लिए। यूट्यूब चैनल भी चलाते थे? हाँ यूट्यूब चैनल भी था मेरा, उसके अंदर एक अबाउट 1 मिलियन सब्सक्राइबर के आसपास थे उसमें। वो सेल कर दिया मैंने, 1,30,000 में सेल किया। उसने भी 1,30,000 ही दिया। उसके बाद से फ़ोन बंद, सब बंद, चैनल का सारा उसे उसके हाथ में दे दिया था, हैंड ओवर कर दिया था। 30,000 ही दिया, 30,000 भी 2 दिन का था वो। ऐसे करते करते सारी चीज़ें बेच डाला था। फिर ऐसे क्या करना, अभी कुछ सोने के लिए जगह होना, रहने के लिए जगह होना है, लेकिन नशा होना। वो देन आई स्टार्टेड ट्रैवलिंग इंडिया। अब मोमेंट ऐसा आ गया उधर पर कि मैंने बोला ना फ़ोन सबसे बड़ा वेपन था मेरा। दोस्तों कॉल करके बोलना है पैसे की बहुत ज़रूरत है, डेंगू हो गया है, मेडिसिन होनी, ये है वो है। झूठ बोलना? हाँ, झूठ बोल के बहुत कुछ झूठ, ऐसे लेवल के झूठ बोले उधर पे। इनको पता भी है कि मैं झूठ बोल रहा हूँ मैं, फिर भी वो लोग डालते थे। मैंने 50 रुपीज़ भी ट्रांसफ़र कराया मैंने। ये मेरे अकाउंट में सिर्फ 20 रुपीज़ कर ट्रांसफ़र, देखेंगे कर ट्रांसफ़र। अब मैं देखता रहा 20 रुपीज़ का नशा कौन सा आता, वो कौन सा मिलता है वो? जो मिलता हो, दारू मिलता तो जो मिलता। मैं पता रहा, मैं ऑल ओवर इंडिया घूम के मैं दारू पिया, जहाँ मुझे नशा मिला वो किया मैंने उधर पर। फिर जब सारे रास्ते बंद हो गए, सब कुछ खत्म हो गया उधर, देन आई स्टार्टेड ट्रैवलिंग इंडिया। कोई भी ट्रेन में बैठ जाना, ट्रेन में बैठ के देखना उधर पर कि अच्छा वेल क्वालिफाइड दिखने में कौन है उधर पे। एक साइकोलॉजी करके होता है, देख के जल्दी से पता चल जाता उधर पर। एजुकेशन के हिसाब से उसका पूरा यूज़ करता था मैं। यूज़ मतलब मिसयूज़ करता था।
Sir, actually I lost my wallet. Can you give me 100 rupees? Give me a phone पे number. I'll transfer them. And don't think in another way. मैं उस टाइप से नहीं बोल रहा हूँ सर. रियली मेरा सब कुछ गुम हो गया है. I don't have anything with me. You can check my videos on YouTube and all. तो वो देखता था वीडियो, बोलता ओह ये तो कोई अच्छा कोई प्रोफेशनल डीजे लग रहा है यार ये. और वो 100 के जगह पे 200-400 कोई 500 दे डालता था वहाँ पे. कोई 500 के दोनों 1000 रुपये दे डालता था वहाँ पर. ऐसा मैं बोला ये ट्रिक अच्छा है. ऐसे ही करते करते सिर्फ नशा करने के लिए ट्रेन में जाके भीख भी मांगा. हाँ मांगा. वो भीख किया ना, एक प्रोफेशनल में भीख मांगा. वो पैसे लेके नेक्स्ट स्टॉप उतरना. नशा मिलना बहुत इजी है. नशा मिलना बहुत इजी है. कहीं भी चले जाओ, गांजा चाहिए गांजा मिल जाएगा, दारू चाहिए दारू मिल जाएगा, सब मिल जाएगा. पीना पी के ब्लैकआउट हो जाना वो स्टेशन पे ही. पुलिस वाला उठा के लात मारता था. ए उठ रहे क्या चल रहे उठ चल 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 तेरे को जेल में डालना उधर पे. किधर का रहने वाला तू? सर आई एम फ्रॉम गोवा. एक एटीट्यूड में सर आई एम फ्रॉम गोवा. ए गोवा से इधर क्या कर रहा? आई डोंट हैव एनीथिंग, आई वांट टू स्टे हियर ओनली. ऐसा कोई दीवाना लग रहा, कोई पागल लग रहा है इधर पे. दूसरे पुलिस वाले को बुलाने तक जाने तक तब तक मैं गायब हो जाता था वहाँ से. जो ट्रेन में ट्रेन में चढ़ जाना. ऐसा पूरा ऑलमोस्ट पूरा इंडिया घुमा. 3.5 मंथ्स पूरा. प्रोफेशनल डीजे ट्रेन में ऐसा प्रोफेशनल भीख मांगा, उधर स्टेशन में सो के पड़ा. ऐसा लगे सिर्फ ड्रग के लिए मुझे ड्रग होना था. दुनिया क्या कर रही मुझे उससे मतलब नहीं है. मैं करते करते भीख मांगने का कभी भी एंड नहीं हुआ क्या? मतलब ये बस ये करने का और अलग आइडिया कुछ नहीं तुम सोचा? ठीक बता रहा हूँ ना मैं. भीख मांगने का ऐसे घूमते घूमते मैं बैंगलोर पहुँच गया. मैं बैंगलोर पहुँचने के बाद में मैजेस्टिक में तब तक ट्रेन में 2-3 को चुतिया बना दिया था. बोला नीचे उतर कर, एक प्री प्लान रहता था मेरा, नीचे उतर कर जाना, दारू मिलेगा दारू, गांजा मिलेगा गांजा, सोल्यूशन मिलेगा सोल्यूशन, वो लेना. वो कहाँ है रास्ता उधर पे पूरा. यहाँ से अच्छा एरिया कौन सा एरिया ये अच्छा है करते करते ऐसे ही मैं लालबाग पहुँचा. मैं लालबाग पहुँचने के बाद में कुछ तमिलियंस मिले वहाँ पर. तो थोड़ा इंग्लिश भी उनको आता था, मुझे कन्नड़ा तमिल क्या भी आता नहीं था. तो उनसे बात करते करते ऑटो के व्हाट डू यू से टायर्स सब वो चोरी करना है. वो डर मेरा ख़त्म कहाँ से हुआ? क्योंकि बताया ना लॉकडाउन में पैसे अच्छे देखे मैंने. इलीगल काम मैंने करना स्टार्ट कर दिया. क्योंकि मेरे डीजे लाइफ में लीगल इलीगल लोग सारे टाइप के लोग थे उधर पे. और एक अट्रैक्शन था तो बहुत जल्दी बातों में अट्रैक्ट हो जाते थे उधर पे. उसमें से कुछ आर्म्स डीलर थे, इलीगल आर्म्स डीलिंग करते थे. हाँ वेपन्स इलीगल. वो फिर बिहार, उत्तराखंड, कोलकाता वो साइड से. वो सब बेंगलोर आने से पहले वो बैंगलोर आने से पहले वो पास्ट हिस्ट्री था. वो उधर पे लेके आके सेल करना. वहाँ से एक 2500, 4000, 5000 में डिपेंड अपॉन दी पीसेस पैसा था. प्लस विद बुलेट्स एंड ऑल. बुलेट्स के अलग करता था चार्ज में. उसको यहाँ पे लेकर आके अब ये चीज़ बोले तो उधर गोवा है बोलते इट्स टोटली डिफरेंट. गोवा में लेके आ गया. जान पहचान के लोग हैं उधर पे, फेमस था तो कोई जल्दी शक नहीं करता था उधर पे. मुझे मालूम किसे बेचना था. वो एक जन को पकड़ा तो ऑटोमेटिक वहाँ पे होता था. वो बेच के अच्छा खासा पैसा कमाया. तब से मेरी मेंटालिटी हो गई इलीगली काम करना, पैसा होना तो इलीगल काम करना.